ಇದೆಲ್ಲ ಬರೀ ಪೊಲೀಸ್ನವ್ರ ಗಮನಕ್ಕೆ ತಂದ್ಬಿಟ್ಟು ಸುಮ್ನಾಗ್ಬಿಟ್ರಿ. ಅದ್ರ ವಿರುದ್ಧ ಒಂದು ಜನಾಂದೋಲನ ಹೋರಾಟನೋ ಯಾಕೆ ಮಾಡಿದ್ರಿ? ಭಾರತೀಯ ಜನತಾ ಪಾರ್ಟಿಯಿಂದ ಸಾಕಷ್ಟು ಹೋರಾಟಗಳು ಮಾಡಿದಿರಿ. ಈ ಬಳ್ಳಾರಿ ಘಟನೆ ನಡೆದ ನಂತರ ಬಿಜೆಪಿನೇ ನಿಮಗೆ ರೆಡ್ಡಿ ಬೆಂಬಲಕ್ಕೆ ನಿಲ್ಲಿಲ್ವೇನೋ ಅನ್ನೋ ಒಂದು ಪ್ರಶ್ನೆ. ಯಾಕಂದ್ರೆ ವಿಜಯೇಂದ್ರ ಅವರು ಬಂದ್ರು ಹೋದ್ರು, ಇಡೀ ಬಿಜೆಪಿಯವರು ರೆಡ್ಡಿ ಅವರ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋ ಮಾತು ಕೇಳ್ಬರ್ತಿದೆ. ಯಾಕೆ ಬಿಜೆಪಿ ಈ ವಿಷಯದಲ್ಲಿ ರೆಡ್ಡಿ ಅವರ ಬೆಂಬಲಕ್ಕೆ ನಿಲ್ಲಿಲ್ಲ? ನನ್ನ ಹತ್ರ ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರದ ಮಂತ್ರಿಗಳಂತ ಅಮಿತ್ ಶಾ ಅವರು ನನ್ನ ಕಡೆ ಮಾತಾಡಿಲ್ಲ ರೀ. ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರೆ ಅಂತೇಳಿ ಅವ್ರು ನನಗೆ ಸುದ್ದಿ ಮುಡಿಸಿದ್ರಿ. ಅಮಿತ್ ಶಾ ಅವರು ಜನಾರ್ದನ್ ಈ ಘಟನೆ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ನನಗೆ ಹೇಳಿದ್ರಿ. ನನಗೆ ಗೊತ್ತಿಲ್ಲ ರೀ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಹೋಮ್ ಮಿನಿಸ್ಟರ್ ನಮ್ಮ ಅಮಿತ್ ಶಾ ಸಾಹೇಬರು ನನಗೆ ಫೋನ್ ಮಾಡಿದ್ರು ರಾಮ್ಲು ಅಂತ ಹೇಳಿದ್ರು. ಏನು ವಿಚಾರ ಅಂದ್ರೆ ಈ ಘಟನೆ ಬಗ್ಗೆ ನನಗೆಲ್ಲ ತಿಳ್ಕೊಂಡು ಏನೇನಾಗಿದೆ ಅಂತ ಎಲ್ಲ ಕೂಡ ನಾನು ಸ್ಪಷ್ಟೀಕರಣ ಕೊಡಕ್ಕೆ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಮ ರಾಜ್ಯ ನಾಯಕರು ಪ್ರಥಮವರಿಗೆ ಯಡಿಯೂರಪ್ಪ ಸಾಹೇಬರು ಟಿವಿ ನೋಡ್ತಾ ಇದ್ದಂತೆ. ಯಡಿಯೂರಪ್ಪ ಸಾಹೇಬರು ಟಿವಿ ನೋಡುವಂತ ಟೈಮಲ್ಲಿ ಅವರು ನಮ್ಮ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಶಿಕಾರಿಪುರದಲ್ಲಿದ್ದಾನೆ. ಶಿಕಾರಿಪುರದಲ್ಲಿ ಅದೊಂದು ಕಾರ್ಯಕ್ರಮದಲ್ಲಿ ಇದ್ದಂತ ಟೈಮಲ್ಲಿ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ನೀನ್ ಬಳ್ಳಾರಿಗೆ ಫಸ್ಟ್ ಹೋಗ್ಬೇಕಂತ ಹೇಳಿ ಅವ್ರಿಗೆ ಯಡಿಯೂರಪ್ಪ ಸಾಹೇಬರು ಆದೇಶ ಮಾಡಿದ್ರಂತ್ರಿ. ಅವರು ಅಲ್ಲಿಂದ ಪಾಪ ನೇರವಾಗಿ ಬಳ್ಳಾರಿಗೆ ಬಂದ್ರಿ. ಬಳ್ಳಾರಿ ಬಂದ ತಕ್ಷಣನೇ ಇಲ್ಲಿ ಬಂದು ಆಸ್ಪತ್ರೆ ವಿಸಿಟ್ ಕೊಟ್ರಿ. ಯಾರಿಗೆ ಪೆಟ್ಟಾಗಿದೆ ಅದೆಲ್ಲ ನೋಡಿದ್ರಿ. ನೋಡಿದ ನಂತರ ಜನಾರ್ದನ್ ರೆಡ್ಡಿ ಮನೆಗೆ ಬಂದು ನಮ್ಮೆಲ್ಲಾ ಕಾರ್ಯಕರ್ತರು ಮಾತಾಡಿಸಿ ಸಮಾಧಾನ ಪಡಿಸಿ ಅವ್ರ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಹೋದ್ರಿ. ಆಮೇಲೆ ನಂತರ ಮರುದಿನನೇ ಒಂದು ದಿನ ಆದ ತಕ್ಷಣ ಮರುದಿನನೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರನ್ನವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದ್ರಿ. ಅವರು ಕೂಡ ಬಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಅವರೆಲ್ಲರನ್ನ ಸಮಾಧಾನ ಮಾಡಿ ಅವರ ಕುಟುಂಬ ನಂತರ ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ನನಗೇನಂದ್ರೆ ಈ ಎಪಿಸೋಡ್ ಏನಿದೆ ಬಹಳ ಸೀರಿಯಸ್ ಆದಂತ ಎಪಿಸೋಡ್. ನಾನು ಮುಂಚೆಯಿಂದ ಕೂಡ ಈ ರೀತಿ ಘಟನಾವಳಿಗಳು ಫಿಲಿಮ್ಸ್ ಅಲ್ಲಿ ನೋಡಿದ್ವಿ. ಎಲ್ಲಿ ಉತ್ತರ ಪ್ರದೇಶ, ಬಿಹಾರದಲ್ಲಿ ಇದ್ದಂತ ಜನರು ಬದಲಾವಣೆ ಆಗಿದಾರ್ರಿ. ಇವತ್ತು ಈ ರೀತಿ ಘಟನೆಗಳು ಅಲ್ಲಿ ಕೂಡ ನಡೀತಾ ಇಲ್ಲ. ಇಲ್ಲಿ ನಡೆದಂತ ಟೈಮಲ್ಲಿ ಬಹಳಷ್ಟು ಸೀರಿಯಸ್ ಆಗಿರೋಂತ ಟೈಮಲ್ಲಿ ನಾನು ಪಾರ್ಟಿಯವರು ಕೇಳಿದ್ದೀನಿ, ಪಾದಯಾತ್ರೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ. ದಯವಿಟ್ಟು ಇಂಥ ಅವಕಾಶವನ್ನು ನಾವು ಕಳ್ಕೋಬಾರದು. ಇಂಥವ್ರಿಗೆ ಬುದ್ಧಿ ಕಲಿಸಬೇಕಂದ್ರೆ ಇವತ್ತು ನಾಡಿನಲ್ಲಿದ್ದಂತ ಜನರು 90% ಜನರು ಇದನ್ನು ವಿರೋಧಿಸ್ತಾ ಇದ್ದಾರೆ. ದಯವಿಟ್ಟು ಪಾರ್ಟಿಗೆ ನಾನು ಕೇಳಿದ್ದೀನಿ, ದಯವಿಟ್ಟು ನಮ್ಮ ರಾಷ್ಟ್ರೀಯ ನಾಯಕರಿಗೆ, ನಮ್ಮ ರಾಜ್ಯ ನಾಯಕರಿಗೆ ಇವತ್ತು ಒಂದು ನನಗೆ ಪಾದಯಾತ್ರೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತೇಳಿ ನಾನು ಆಲ್ರೆಡಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಆಲ್ರೆಡಿ 11ನೇ ತಾರೀಕಿಗೆ 17ನೇ ತಾರೀಕಿಗೆ ಬರ್ತೀನಿ ಅಂತೇಳಿ ಅವ್ರಿಗೆ ಗಡುವು ಕೂಡ ಅಂದ್ರೆ ಪಾದಯಾತ್ರೆಗೆಲ್ಲ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತ ಟೈಮಲ್ಲಿ ಈ ಘಟನೆ ಏನಿದೆ ಸಿಬಿಐ ಕೊಡಬೇಕು, ಸಿಬಿಐಗೆ ತನಿಖೆಗೆ ಒಪ್ಪಿಸಬೇಕು. ಇನ್ನೊಂದು ಬಂದು 17ನೇ ತಾರೀಕಿಗೆ ಸಮಾವೇಶ ಮಾಡಬೇಕು, ಒಂದು ದೊಡ್ಡ ಸಮಾವೇಶ ಮಾಡಬೇಕು. ಅದು ಕೂಡ ರಾಜ್ಯದಲ್ಲಿ 4 ಕಡೆ ಸಮಾವೇಶಗಳು ಮಾಡ್ತಾ ಇದ್ವಿ. ಒಂದೊಂದು ಕಡೆ ಒಂದ್ ಕಡೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಮಾಡಿದ್ರೆ, ಒಂದು ಕಡೆ ರೈತರ ಸಮಸ್ಯೆ, ಆ ರೀತಿ 4 ಕಡೆ ಈ ಲಾ ಅಂಡ್ ಆರ್ಡರ್ ವಿಚಾರಕ್ಕೆ ಮುಂಚೆ ಕರಾವಳಿ ಪ್ರದೇಶದಲ್ಲಿ ಮಾಡಬೇಕಾಗಿತ್ತು, ಮಂಗಳೂರು ಕಡೆ ಆ ಕಡೆ ಎಲ್ಲ ಕೂಡ ಇಲ್ಲ. ಈ ಸರ ಆದಂತ ಇನ್ಸಿಡೆಂಟ್ ಇಲ್ಲ ಆಗಿರೋ ಕಾರಣ ಇಲ್ಲಿಂದನೇ ಪ್ರಾರಂಭ ಮಾಡೋಣ ಅಂತೇಳಿ 17ನೇ ತಾರೀಕಿಗೆ ಇಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ಬಗ್ಗೆನೇ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ರಿ. ಈ ಫೈರಿಂಗ್ ಆದ್ಮೇಲೆ ಒಂದಷ್ಟು ಒತ್ತಡಕ್ಕೆ ಮಣಿದು ಒಂದು 24-25 ಜನದಷ್ಟು ಕಾರ್ಯಕರ್ತರನ್ನ ಪೊಲೀಸರು ಬಂದ್ರು. ಅಂದ್ರೆ ಸಣ್ಣವರು ಈ ಘಟನೆ ಯಾವುದೇ ಘಟನೆ ನಡೆದಾಗ ಸಣ್ಣವ್ರು ಸಿಕ್ಕಾಕೋತಾರೆ. ದೊಡ್ಡ ನಾಯಕರು ಯಾಕೆ ಸಿಕ್ಕಾಕೊಳ್ಳಲ್ಲ? ಯಾಕೆ ಯಾರನ್ನು ಬಂಧಿಸ್ಲಿಲ್ಲ ಈ ಕೇಸ್ನಲ್ಲಿ ದೊಡ್ಡವರನ್ನ? ನೋಡ್ರಿ, ಈ ಕೇಸಲ್ಲಿ ನಾನು ಕೂಡ ಇದ್ದೀನಿ. ಇವತ್ತು ನಮ್ಮ ಕಾರ್ಯಕರ್ತರು ಏನು ಅವರು ವಾರ್ಡ್ 2 ಮಂದಿ 3 ಮಂದಿ ತರ ಮಾಡಿ ಒಂದು 60-70 ಮಂದಿ 100 ಮಂದಿ ಮಾಡಿದ್ದಾರೆ. ಈ ಕೇಸಲ್ಲಿ ಎಲ್ಲಾ ಕೇಸಸ್ ಅಲ್ಲಿ ನಾನಿದ್ದೇನ್ರಿ. ಇವತ್ತು ಕೆಲವೊಂದು ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಕೂಡ ಅವರು ಅಲ್ಲಿ ಜಾಮೀನು ತಗೋಬೇಕಂತೇಳಿ ಕೆಲವೊಂದು ಕೇಸ್ಗಳು ಹಾಕಿದ್ದಾರೆ. ಅಂದ್ರೆ ಆ ತಹಸೀಲ್ದಾರ್ ಕೂಡ ದಂಡಾಧಿಕಾರಿಗಳು ಅಂದ್ರೆ ಗುಂಪು ಘರ್ಷಣೆ ಅಧೀನ ಇರ್ತಾರೆ. ಅದಿನ ಸೆಕ್ಷನ್ 105, 107 ಏನು ಇರ್ತಾರೆ, ಅವೆಲ್ಲ ಕೂಡ ಬೇಲಬಲ್ ಸೆಕ್ಷನ್ಸ್ ಆಗಿರ್ತಾವ. ಇನ್ನು ಬಹಳಷ್ಟು ಜನರನ್ನ ಎಲ್ಲಾ ಕೇಸಸ್ಗಳಲ್ಲಿ ಅವರು 4 ಕೇಸಸ್ ಮಾಡಿದ್ದಾರೆ. 4 ಕೇಸಸ್ ಅಲ್ಲಿ ಕೂಡ ನಾನು ಇದ್ದೀನಿ. ಇವತ್ತು ಸಾಕಷ್ಟು ಮಂದಿನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತಾ ಇದ್ದೀನಿ. ನಾನೇನಂತ ಹೇಳಿದ್ರೆ, ನಾನು ಅಕಸ್ಮಿತವಾಗಿ ಇವಾಗ ಆಂಟಿಸಿಪೇಟರಿ ಬೇಲ್ ತಗೋಬಹುದು, ಇಲ್ಲಿ ಕೋರ್ಟ್ಗೆ ಬೇಲ್ ತಗೋಬಹುದು. ನಾನು ಯಾಕೆ ತಗೊಂತ ಇಲ್ಲ ಅಂದ್ರೆ ಗೊತ್ತಾಗ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾದ ನಂತರ ನಾನು ಆಲ್ರೆಡಿ ಅವರು ಕೂಡ ಹೇಳಿದ್ದೀನಿ, ನಾನು ಎಲ್ಲಿ ಓಡೋಗಲ್ಲಪ್ಪ, ಯಾರ್ಯಾರು ಇದ್ದಾರೋ ಅವರೆಲ್ಲ ಅರೆಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ದೀನಿ. ಎಲ್ಲರೂ ಕೂಡ ಸಾಕಷ್ಟು ಮಂದಿ ಕಾರ್ಯಕರ್ತರು ಅವತ್ತಿದ್ದಂತ ವಾತಾವರಣದಲ್ಲಿ ನಾನು ಅವತ್ತು ಜನಾರ್ದನ್ ರೆಡ್ಡಿ ಬಂದಂತ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ಮಂದಿದ್ರು. ಜಗಳ ದೊಡ್ಡದಾಗಂತ ಟೈಮಲ್ಲಿ ಕೂಡ ಬಹಳಷ್ಟು ಜನರು ಎಲ್ಲ ಊರಿನಿಂದ, ಬಳ್ಳಾರಿಯಿಂದ, ಎಲ್ಲ ಕಡೆಯಿಂದ, ಎಲ್ಲ ಓಣಿಗಳಿಂದ ಓಡಿ ಬಂದು ನಮ್ಮ ಪರ ನಿಂತರು. ಅವತ್ತು ಏನ್ ಮಾಡಿದ್ವಿ, ಎಲ್ಲೆಲ್ಲಿ ವಿಡಿಯೋಗಳು ಕಾಣ್ತಾ ಅವರೆಲ್ಲ ಕೂಡ ಅರೆಸ್ಟ್ ಮಾಡಂತ ಕೆಲಸ ಮಾಡಿ. ಇವತ್ತು ಕಾಂಗ್ರೆಸ್ ಕಡೆ ಇಲ್ಲಿ ತನಕ ಆಗಿದೆ, ಕೆಲವು ಮಂದಿ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಾರನ್ನು ಕೂಡ ಏನಂದ್ರೆ ನಾರಾ ಭರತ್ ರೆಡ್ಡಿ ಅವ್ರು ಕುಂತು ಇಂಥವ್ರು ನೋಡ್ರಿ, ನನ್ನ ಅಕ್ಕವ್ರು ಮಾಡ್ಯಾರ್ರಿ, ನನ್ನ ಸ್ವಂತ ಅಕ್ಕರಿ, ಅವ್ರ ಮೇಲೆ ಕೇಸ್ ಹಾಕಿ ನನ್ನ ಅಕ್ಕರಿ, ನನ್ನ ಅಕ್ಕನ ಕೈ ಮುರಿದಾರ್ರಿ ಇವ್ರು.
ನನ್ನ ಅಕ್ಕ ಸ್ವಂತ ನನ್ನ ದೊಡ್ಡಕ್ಕ ರೀ, ನಮ್ಮ ಸುರೇಶ್ ಬಾಬು MLA ಅವ್ರು ಇದಾರ, ಅವ್ರ ತಾಯಿನ್ರಿ ಕೈ ಮುರಿದಾರ್ರಿ. ಆ ಘಟನೆದಲ್ಲಿ ಕೈ ಮುರಿದಾರ್ರಿ. ಹೌದ್ರಿ, ಕೈ ಮುರಿದಾರ್ರಿ. ಕೈ ಮುರಿದು ಆಕೆನ ಇವಾಗ ಕೇಸಲ್ಲಿ ಹಾಕಿದಾರೆ. ನನ್ನ ಇನ್ನೊಂದು ಅಕ್ಕ ರೀ, ನನ್ನ ಅಕ್ಕ ಸ್ವಂತ ಭಾಗ್ಯಮ್ಮ ಅಂತ ಹೇಳ್ರಿ, ನನ್ನ ಅಕ್ಕ ರೀ, ಆಕಿನ ಕೂಡ ಕೇಸಲ್ಲಿ ಹಾಕಿದಾರ್ರಿ. ಆಕೆಗೆ ಕಾಲ್ ಮುರಿದಾರ್ರಿ ಇವ್ರು. ನನ್ನ ಅಕ್ಕ ಕೈ ಇವಾಗ ಕೂಡ ಆಕಿ ಅಂದ್ರೆ ಪಾಪ ಕಲ್ ತೊಗೊಂಡು ಬೀಸಾರ್ರಿ. ಕಲ್ ತೊಗೊಂಡು ಬೀಸಿದ ತಕ್ಷಣ ಅಲ್ಲೆಲ್ಲ ಬೋನ್ ಫ್ರಾಕ್ಚರ್ ಏನ್ ಆಗಿಲ್ಲ ರೀ, ಬಾವಾಗಿದೆ ಪಾಪ MKL ಇರ್ಬೋದು, ಸ್ಕ್ಯಾನಿಂಗ್ ಮಾಡ್ಸಿನ್ರಿ. ಆಕಿಗೆ ಬೋನ್ಗೆ ಏನ್ ತೊಂದ್ರೆ ಇಲ್ರಿ. ಪಾಪ ಆಕಿ ಹಂಗೆ ಪಟ್ಟಿ ಕಟ್ಕೊಂಡು ಅದು ಒದ್ದಿ ಬಟ್ಟೆ ಕಟ್ಟಿಕೊಂಡು ಅಡ್ಡಾಡ್ತಾ ಇದ್ದಾಳ್ರಿ. ಇನ್ನೊಬ್ಬ ಅಕ್ಕ ಕಾಲು ಹೊಡೆದಾರೆ. ಅವ್ರೆಲ್ಲರ ಹೆಸರ ಮೇಲೆ ಕೂಡ ನನ್ನ ಅಕ್ಕ ತಂಗಿಯಂದ್ರ ಮೇಲೆ ಕೂಡ ಮಾಡಿದಾರೆ. ಇವರೆಲ್ಲ ಏನ್ ಕೇಸಸ್ ಮಾಡಿದಾರೆ, ಅವ್ರ ಪರ್ಸನಲ್ ಆಗಿ ನನ್ನ ಕುಟುಂಬದಲ್ಲೇ ಒಂದು 30-40 ಮಂದಿ ಮೇಲೆ ಕೇಸ್ ಮಾಡಿದ್ದಾರೆ. ಅಂದ್ರೆ ನನ್ನ ಅಕ್ಕ ತಂಗಿಯಂದ್ರ ಅಂದ್ರೆ ಇಬ್ಬರು ಅಕ್ಕ ಮೇಲೆ, ಒಬ್ಬ ಅಕ್ಕ ಮೇಲೆ, ಒಬ್ಬ ತಂಗಿ ಮೇಲೆ ಮಾಡಿದಾರ. ಇನ್ನ ಕೇಸಸ್ ಮಾಡಿದ್ದೆಲ್ಲ ಕೂಡ ನನ್ನ ಸಂಬಂಧಿಕರ ಮೇಲೆ ಬಹಳಷ್ಟು ಜನ ಈ ಕೇಸಸ್ ಅಲ್ಲಿ ನನ್ನ ಸಂಬಂಧಿಕರಿದ್ದಾರೆ, ನನ್ನ ಅಕ್ಕ ತಂಗಿಯಂದ್ರು ಕೂಡ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರನ್ನ ಯಾವ ಕ್ರಮ ಇಲ್ಲ ರೀ. ಇಲ್ಲಿ ತನಕ ಆಗಿದೆ. ಅವರು ಕಾರ್ಯಕರ್ತರು ಎಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರು ಕೆಲವೊಂದು ಕಡೆ ನಾವ್ ಹೆಸರೇನ್ ಕೊಟ್ಟಿದ್ದು ಅವ್ರು ಬೇರೆಯವ್ರು ನಿಲ್ಲಿಸ್ತಾ ಇದ್ದಾನ್ರಿ. ಇವಾಗ ನಾವು ಕೂಡ ವಿಡಿಯೋದಲ್ಲಿ ನೋಡಿ ನಾವು ಕೂಡ ಪಟ್ಟಿ ಮಾಡ್ತಾ ಇದ್ವಿ. ನಾವು ಕೊಟ್ಟೆ ಪೊಲೀಸರು ತಗೊಳಕ್ ರೆಡಿ ಇಲ್ಲ ರೀ. ಅಂತವ್ರಲ್ಲಿ ಬಿಟ್ಟು ಇಂಥವ್ರು ತಗೊಂತಾರೆ. ರಾಮುಲು ಅವರೇ, ಒಂದು ಅಚ್ಚರಿಯ ವಿಷಯ ಕೇಳಬೇಕು ನಿಮ್ಮನ್ನ. ತುಂಬಾ ದಿನಗಳ ನಂತರ ನೀವು ಜನಾರ್ದನ್ ರೆಡ್ಡಿ ಅವರು ವೇದಿಕೆಯಲ್ಲಿ ಕಾಣಿಸ್ಕೋತೀರಾ. ಈ ಘಟನೆ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಕಾಣಿಸ್ಕೋತೀರಾ, ನೀವು ತಕ್ಷಣ ರೆಡ್ಡಿ ಅವ್ರ ಮನೆಗೆ ಬರ್ತೀರಾ, ಒಟ್ಟೊಟ್ಟಿಗೆ ಕಾಣಿಸ್ಕೋತೀರಾ. ಅಂದ್ರೆ ತುಂಬಾ ವರ್ಷಗಳ ನಂತರ ನೀವಿಬ್ರು ಹತ್ರ ಆಗ್ತೀರಾ. ಅಂದ್ರೆ ಈ ಘಟನೆ ನಿಮ್ಮಿಬ್ಬರನ್ನ ಹತ್ರ ಮಾಡ್ತು. ನೀವು ಅಷ್ಟೇ ಅಲ್ಲ, ಇಡೀ ರೆಡ್ಡಿ ಫ್ಯಾಮಿಲಿಯನ್ನೇ ಒಂದ್ ಮಾಡ್ತು ಈ ಘಟನೆ. ಈ ಒಂದ್ ಘಟನೆ ಬೇಕಾಯ್ತಾ ನಿಮಗೆ ಒಂದಾಗೋಕೆ, ಅಥವಾ ಈ ಘಟನೆನೇ ಮುಂದಿಟ್ಕೊಂಡು ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀರಾ? ಇಲ್ಲ ರೀ, ಹಂಗೆಲ್ಲ ಒಟ್ಟಾಗಿ ತೋರಿಸೋ ಪ್ರಯತ್ನನ. ಜನಾರ್ದನ್ ರೆಡ್ಡಿ ಅವರು ಆ ಸಂಡೂರಿನ ಉಪಚುನಾವಣೆ ಆಯ್ತು ನೋಡ್ರಿ. ಉಪಚುನಾವಣೆ ಆಗಂತ ಟೈಮಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪ ಅಲ್ಲಿ ನನ್ನ ಮೇಲೆ ಅಲಿಗೇಷನ್ ಮಾಡಿದಾರೆ ಅನ್ನೋಂಥದ್ದು ಅವತ್ತು ನಮ್ಮ ಪಾರ್ಟಿಯಲ್ಲಿ ಕೂಡ ಚರ್ಚೆ ಆಗಿತ್ತು. ಅಲ್ಲಿ ಕೂಡ ಗಲಿಭೆ ಪ್ರಾರಂಭ ಆಯ್ತು. ಗಲಿಭೆ ಪ್ರಾರಂಭ ಆದಂತ ಟೈಮಲ್ಲಿ ಅವತ್ತಿನಿಂದ ನಾನು ಜನಾರ್ದನ್ ರೆಡ್ಡಿ ಅವರು ಅವರೊಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ರು, ನಾನೊಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೆ. ಅವ್ರು ಏನೋ ಅಲಿಗೇಷನ್ ಮಾಡಿದ್ರು, ನಾನೇನು ಅಲಿಗೇಷನ್ ಮಾಡಿದೆ. ಅಲಿಗೇಷನ್ ಅಂದ್ರೆ ಅಷ್ಟು ಮಟ್ಟಿಗೆ ಒಂದು ಅವರು ನಮ್ಮ ಹತ್ರ ಮಾತಾಡ್ತಿದ್ದಿಲ್ಲ, ನಾನು ಅವ್ರ ಹತ್ರ ಮಾತಾಡ್ತಿಲ್ಲ. ಪಾರ್ಟಿ ಕಾರ್ಯಕ್ರಮಗಳೇನಿದ್ರೆ ನಾವು ಅವರು ಮಾತಾಡ್ತಿದ್ರಿ. ಮಾತಾಡಿದ್ರಂತ ಅಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಇವತ್ತು ರಾಮ್ಲು ಅವರೇ, ಇವತ್ತು ಜನಾರ್ದನ್ ರೆಡ್ಡಿ ಅವರು ನೀವು ಎಲ್ಲರೂ ಕೂಡ ಒಂದಾದ್ರೆ ಚೆನ್ನಾಗಿತ್ತು ಅಂದೆಲ್ಲ ಅಭಿಪ್ರಾಯ ಕೊಡ್ತಿದ್ರಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ನೋಡ್ರಿ, ಎಷ್ಟೇ ಆಗಿರ್ಲಿ ನಾವೆಲ್ಲ ಕೂಡ ಕೂಡಿ ಬೆಳೆದಂತವ್ರಿ, ಕೂಡಿ ರಾಜಕಾರಣ ಮಾಡಿದಂತವ್ರು, ಕೂಡಿ ಇಲ್ಲಿ ತನಕ ಬಂದಂತವ್ರು. ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿರ್ಬೋದು. ಅಂದ್ರೆ ಬೇರೆಯವ್ರು ಬಂದು ಒಡೆಯಕ್ ಬರ್ತಾರಂದ್ರೆ ಸುಮ್ನೆ ನೋಡ್ತಾ ಸುಮ್ನೆ ಇರಕ್ಕಾಗಲ್ಲ ನೋಡಿ. ನಾನು ಜನಾರ್ದನ್ ರೆಡ್ಡಿ ಅವ್ರು ಕೂಡ ಬಹಳ ಸರಿ ಹೇಳಿದೀನಿ. ಜನಾರ್ದನ್ ರೆಡ್ಡಿ ಅವರು ಒಳ್ಳೆ ಟೈಮಲ್ಲಿ ನಾನು ಬರ್ತೀನಿಲ್ಲ ಗೊತ್ತಿಲ್ಲ, ಯಾವತ್ತರ ಕಷ್ಟ ಬಂದಂತ ಟೈಮಲ್ಲಿ ನಿನ್ ಮನೆ ಹತ್ರ ಬರ್ತೀನಿ, ನಿಲ್ತೀನಿ, ಅದ್ರಲ್ಲಿ ನಾನು ಒಬ್ಬ ಮೊದಲನೇನಾಗಿರ್ತೀನಿ ಅನ್ನಂತ ಮಾತು ಮುಂಚಿನಿಂದ ಕೂಡ ಹೇಳಿದ್ರಿ. ಇವತ್ತು ಜನಾರ್ದನ್ ರೆಡ್ಡಿ ತ್ರಾಸದಂತ ಟೈಮಲ್ಲಿ ಅವ್ರು ಫೋನ್ ಮಾಡಿದ್ದು ನಿಜ, ನಾನು ಹೋಗಿದ್ದು ನಿಜ, ಅವ್ರ ಪರವಾಗಿ ನಿಂತಿದ್ದು ನಿಜ. ಎಲ್ಲರೂ ಕೂಡ ನಮ್ಮ ಪಾರ್ಟಿ ಕಾರ್ಯಕರ್ತರು ನಿಂತಾರ. ನಮ್ಮ ಪಾರ್ಟಿ ಕಾರ್ಯಕರ್ತರ ಜೊತೆಲಿ ನಮ್ಮ ಎಲ್ಲಾ ಬೇಕಾದಂತ ಎಲ್ಲರೂ ಕೂಡ ಅವ್ರ ಪರವಾಗಿ ನಿಂತು ಅವ್ರನ್ನ ಎಲ್ಲಾ ರೀತಿಯಲ್ಲಿ ಕೂಡ ಪ್ರೊಟೆಕ್ಟ್ ಮಾಡಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಜನಾರ್ದನ್ ರೆಡ್ಡಿ ರಾಮುಲು ಅವರ ಗೆಳೆತನ ಹೀಗೆ ಮುಂದುವರಿಯುತ್ತಾ, ಅಥವಾ ಗಲಾಟೆ ಅಥವಾ ಸಮಸ್ಯೆ ಬಂದಾಗ ಮಾತ್ರ ಒಂದಾಗಿ ಕಾಣಿಸ್ತಾರೆ? ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಯಾವತ್ತಿದ್ರೆ ಕೂಡ ರಾಜಕಾರಣ ಅಂದ ತಕ್ಷಣ ಅವರು ಒಂದೇ ಪಾರ್ಟಿಯಲ್ಲಿ ಇದ್ದಂತ ಟೈಮಲ್ಲಿ ನಾವೇ ಒಂದು ಪಾರ್ಟಿದಲ್ಲಿ ಇದ್ದಂತ ಟೈಮಲ್ಲಿ ಯಾವ್ದು ಕೂಡ ಇರಿಸು ಮುರಿಸಿ ಇರಲಾರ್ದಂತಿದ್ರೆ ಕಾರ್ಯಕರ್ತ ಸಂತೋಷ ಆಗಿರ್ತಾನ. ಇವತ್ತು ಆದಂತ ಇನ್ಸಿಡೆಂಟ್ ಏನಿದೆನೋ ಇದು ಎಲ್ಲರಿಗೆ ಸಂಬಂಧಪಟ್ಟಿದ ಇನ್ಸಿಡೆಂಟ್ ಆಗಿರೋದು, ಎಲ್ಲರೂ ಕೂಡ ಕೂಡಿ ಮಾಡಿದ್ವಿ. ಇವತ್ತು ಯಾರ್ಯಾರು ನಮ್ಮ ಕಡೆಯಿಂದ ದೂರ ಇದ್ರು ಅವ್ರ ಕಡೆ ಇದ್ದಂತವ್ರು ಎಲ್ಲರೂ ಕೂಡ ಒಂದಾಗಿದ್ವಿ. ಇದೇ ರೀತಿಯಲ್ಲಿ ರಾಜಕಾರಣ ಮುಂದುವರಿಸಿಕೊಂಡು ಹೋಗ್ತೀವಿ. ನಾರಾ ಭರತ್ ರೆಡ್ಡಿ ಅವರ ಜೊತೆಗಿನ ಈ ಜಟಾಪಟಿ, ಈ ಬಡದಾಟ ಇಲ್ಲಿಗೆ ಮುಗಿಯುತ್ತಾ ಅಥವಾ ಮತ್ತೊಂದು ಹಂತದ ತನಕ ನೋಡ್ರಿ, ನಾನು 30 ವರ್ಷ ರಾಜಕಾರಣದಲ್ಲಿ ಯಾವತ್ತು ಕೂಡ ಶಾಂತಿಯನ್ನು ಭಂಗ ಮಾಡಂತ ಕೆಲಸ ಆಗ್ಲಿಲ್ಲ. ಶಾಂತಿಯನ್ನು ಭಂಗ ಮಾಡಿದಂತ ಉದಾಹರಣೆ ಯಾವ್ದು ಕೂಡ ಇಲ್ಲ. ಇವತ್ತು ಶಾಂತಿ ಭಂಗ ಮಾಡಂತ ಕೆಲಸ ನಗರದ ಶಾಸನಬದ್ಧನಾದಂತ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಏನ್ ಮಾಡಿದಾರೋ ಅವ್ರು ಇಲ್ಲಿಗೆ ಮುಗಿಸ್ಕೊಂಡ್ರೆ ಬಹಳಷ್ಟು ಚಲೋ. ಸರ್, ಮತ್ತೊಂದು ಮಾತು ಕೇಳಿ ಬರ್ತಾ ಇರೋದು ಅಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರಿಗೆ ರಾಜಕೀಯವಾಗಿ ಸಾಲು ಹಿನ್ನಡೆ ಆಗಿತ್ತು. ಆ ಹಿನ್ನಡೆಯನ್ನ ರಾಜಕೀಯವಾಗಿ ಮುನ್ನಡೆ ಸಾಧಿಸೋಕೆ ಈ ಬ್ಯಾನರ್ ಗಲಾಟೆಯನ್ನ ದೊಡ್ಡದ್ ಮಾಡಿದ್ರು ಅನ್ನೋ ಆರೋಪ ಇದೆ. ನಿಜನಾ? ನೋಡುವ, ನಾನು ನೋಡಿದೀನಿ ಬಹಳಷ್ಟು ನನ್ನ ಜೀವನದಲ್ಲಿ. ಎಷ್ಟು ನನಗೆ ವಹಿಸಿದ್ದೇನೆ ಅಷ್ಟು ಉದಾಹರಣೆಗಳು ನನ್ನ ಹತ್ರ ಇದಾವ. ಯಾರು ಕೂಡ ನೋಡುವ, ನಾನು ಒಂದು ಸರಿ ಮೀಸಲಾತಿ ಕೊಡಿಸುವಂತ ವಿಚಾರದಲ್ಲಿ ಸುಮಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ
ಸುಮಾರಾಗಿ ಎಸ್ಟಿ ಜನಾಂಗಕ್ಕೆ 3-7% ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿಗೆ 15-2% ಜಾಸ್ತಿ ಮಾಡಿ ಪುನಃ ಅದರಿಗೆ 17% ಮೀಸಲಾತಿ ಮಾಡಂತ ಕೆಲಸ ಮಾಡಿದೆ. ಅವತ್ತು ಬಳ್ಳಾರಿ ನಗರದಲ್ಲಿ ಜನ ಸೇರಿದಂತದ್ದು ಸುಮಾರಿಗೆ 6 ಲಕ್ಷನೋ 7 ಲಕ್ಷ 5 ಲಕ್ಷಕ್ಕೂ ಜಾಸ್ತಿ ಜನರು ಸೇರಿದರು. 5 ಲಕ್ಷ ಜನರು ಎಲ್ಲಿಂದ ಬಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲರೂ ಕೂಡ ದೊಡ್ಡ ಸಮಾವೇಶ ಮಾಡೋ ಮೂಲಕ ಆ ಮೀಸಲಾತಿ ಕೊಡಿಸಿದಂತ ಹೇಳಿ ನಾನು ಅವತ್ತು ಅಲ್ಲಿ ದೊಡ್ಡ ಸಮಾವೇಶ ಮಾಡಿದೆ. ಅಲ್ಲಿ 23ನೇ ಚುನಾವಣೆ ನಡೆದಂತ ಅದೇ ಕ್ಷೇತ್ರದಲ್ಲಿ ರಾಮು ನಿಲ್ತಾನ. ರಾಮುಲು ಅದೇ ಕ್ಷೇತ್ರದಲ್ಲಿ MLA ನಿಂತ ಟೈಮಲ್ಲಿ MLA ಆಗಿ ನಾನು ಸೋತ್ ಹೋಗ್ತೇನೆ. ಜನ ಕೇವಲ ಬ್ಯಾನರ್ ಇಂದ ದೊಡ್ಡದು ಮಾಡ್ಕೊಂಡು ಯಾಕೆ ಉದಾಹರಣೆ ಕೊಡ್ತಾ ಇದೀನಿ ಅಂದ್ರೆ, ಈ ಬ್ಯಾನರ್ ಜಗಳನ್ನೇ ದೊಡ್ಡದು ಮಾಡ್ಕೊಂಡು ರಾಜಕೀಯ ಲಾಭ ಪಡ್ಕೊಂಡ್ರೆ ಈ ಬ್ಯಾನರ್ ಇಂದ ಜನ ಓಟ್ ಹಾಕಲ್ಲ. ಅಂದ್ರೆ ಆ ರೀತಿ ಕ್ಷುಲ್ಲಕ ರಾಜಕಾರಣದಿಂದ ನಾವು ಬೆಳೆಯಂತ ಮಂದಿ ಅಲ್ಲ. ನಾವು ಜನರ ಮಧ್ಯದಲ್ಲಿ ಕೆಲಸ ಮಾಡಿ ಬೆಳೆಯಂತ ಮಂದಿ ಆಗಿರೋದು. ಇದರಿಂದ ಏನು ಉಪಯೋಗ ಆಗಲ್ಲ, ಲಾಭ ಆಗಲ್ಲ, ನಷ್ಟ ಕೂಡ ಆಗಲ್ಲ. ಬಹುಶಃ ಈ ಪ್ರಶ್ನೆಗೆ ರಾಮುಲು ಅವರು ನೇರವಾಗಿ ಉತ್ತರ ಕೊಡ್ತಾರೆ ಅಂತ ಭಾವಿಸ್ತೀನಿ. ಜನಾರ್ದನ್ ರೆಡ್ಡಿ ಅವರು ರಾಮುಲು ಅವ್ರನ್ನ ಬಳಸ್ಕೊಂಡು ಮತ್ತೆ ರಾಜಕೀಯ ಸಾಧಿಸೋಕೆ ಹೊರಟಿದ್ದಾರೆ ಅಂತ. ಯಾಕಂದ್ರೆ ಹಿಂದೊಮ್ಮೆ ನೀವೇ ಹೇಳಿದ್ರಿ ನನ್ನನ್ನ ಬಳಸ್ಕೊಂಡು ಬೆಳೆದ್ರು ಅಂತ. ಈಗ ಮತ್ತೆ ರಾಮುಲು ಅವ್ರನ್ನ ಜನಾರ್ದನ್ ರೆಡ್ಡಿ ಬಳಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತಾ? ನನಗೇನು ನೋಡ್ರಿ, ಒಬ್ರಿಗೊಬ್ರು ಬೆಳಿಬೇಕು, ಒಬ್ರಿಗೊಬ್ರು ಬೆಳಿಬೇಕಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ಬೇಕು. ಅವರಿಂದ ನಾವಲ್ಲ, ನಮ್ಮಿಂದ ಅವರಲ್ಲ. ಯಾಕಂದ್ರೆ ಇವತ್ತು ಅವ್ರು ದೊಡ್ಡವರ ನಾವು ದೊಡ್ಡವರ ಅಂದಂತ ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕಂದ್ರೆ ಇವತ್ತಿದ್ದಂತ ಪರಿಸ್ಥಿತಿಯಲ್ಲಿ ನಾನು ಅಧಿಕಾರದಲ್ಲಿ ಇಲ್ಲ. ಅವ್ರು MLA ಆಗಿದ್ದಾರೆ. ಅವರು MLA ಗಂಗಾವತಿ MLA, ನನ್ನ ಹತ್ರ MLA ಕೂಡ ಇಲ್ಲ, MP ಕೂಡ ಇಲ್ಲ. ಇವತ್ತು ನಾನು ಹೇಳ್ಬೋದು, ಇಲ್ಲ ಅವರು ಬಳಕೆ ಮಾಡು, ನಾನ್ ದೊಡ್ಡನ್ ಮಾಡೋದು, ನಾನು ಬಳಕೆ ಮಾಡೋದು, ಅವ್ರು ದೊಡ್ಡದಾಗಿ ಏನಿಲ್ಲ. ಇವತ್ತು ಏನೋ ಒಂದು ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಬೇಕು. ಜೊತೆಲಿ ಈ ರೀತಿ ನಾನು ನೀನು ಅನ್ನೋದಕ್ಕಿಂತ ಒಟ್ಟಾರೆ ಆದ್ರೆ ಮಾತ್ರ ಗಟ್ಟಿ ಇರುತ್ತೆ. ಒಗ್ಗಟ್ಟಲ್ಲಿ ಗಟ್ಟಿ ಇರೋ ಕಾರಣ ಒಗ್ಗಟ್ಟಿನಿಂದ ಪಾರ್ಟಿ ಬೆಳೆಸಬೇಕು. ನಮ್ಮಂತವ್ರು ನಂಬಿದಂತವ್ರು ಲಕ್ಷಾಂತರ ಮಂದಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರ. ಅವ್ರ ಜೀವನ ಲೆಕ್ಕ ಮಾಡ್ಲಾರ್ದಂತ ಇವತ್ತು ಕೂಡ ನಮ್ಮ ಪರವಾಗಿ ನಿಂತಾರ. ಅವ್ರ ಮನಸ್ಥಿತಿ ಕಾರ್ಯಕರ್ತರು ಹಂಗಿದ್ದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಒಟ್ಟಾರೆ ಒಂದಾಗಿ ಒಗ್ಗಟ್ಟಾಗಿ 28ರಲ್ಲಿ ನಡೆದ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು ಅನ್ನೋಂಥದ್ದು ನಮ್ಮೆಲ್ಲರಿಗೂ ಸಂಕಲ್ಪ ಆಗಿರೋ ಕಾರಣ ಆ ಸಂಕಲ್ಪದಲ್ಲಿ ನಮ್ಮ ಕಾರ್ಯಕರ್ತರ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈಗ ಅದೇ ಚರ್ಚೆ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಅವರು ರಾಜಕೀಯ ನೆಲೆ ಹುಡುಕ್ತಾ ಇದ್ದಾರೆ, ರಾಮುಲು ಅವರು ರಾಜಕೀಯ ನೆಲೆ ಹುಡುಕ್ತಾ ಇದ್ದಾರೆ. ಈ ಘಟನೆಯನ್ನೇ ಮುಂದಿಟ್ಕೊಂಡು ಬಳ್ಳಾರಿನಲ್ಲಿ ಪಡಿಸ್ಕೊಳ್ಬೇಕು ಅಂತ ಇಬ್ರು ಪ್ಲಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಘಟನೆಯನ್ನ ಇನ್ನಷ್ಟು ಜಾಸ್ತಿ ಮಾಡ್ತಿದ್ದಾರೆ ಅನ್ನೋ ಆರೋಪ. ಮುಂದಿನ ಚುನಾವಣೆಯಲ್ಲಿ ಎಲ್ಲಿ ನಿಮ್ಮ ಕ್ಷೇತ್ರನ ಹುಡ್ಕೊಂಡಿದ್ದೀರಿ ಸರ್? ಕೇಳ್ತೀನಿ ಶೋಭಾ, ಭರತ್ ರೆಡ್ಡಿ ಎಲ್ಲಿದ್ದಾನ? ಅವ್ರು ಭರತ್ ರೆಡ್ಡಿ ಹೊರಗಡೆ ಬರಲಿಲ್ಲ. ಇವತ್ತು ನಾವು ಇಷ್ಟೊಂದು ಅಲಿಗೇಷನ್ ಮಾಡಿದೆ, ಅಲಿಗೇಷನ್ ಇದ್ದಿದ್ದು ಸತ್ಯನ ಹೇಳ್ತಾ ಇದ್ದೀವಿ. ಭರತ್ ರೆಡ್ಡಿ ಎಲ್ಲಿದ್ದಾನ? ಇವತ್ತು ನಾವು ಸತ್ಯ ಹೇಳೋಂಥವ್ರು ನಾವೇನಾದ್ರು ಯಾರು ಕೂಡ ಊರು ಬಿಟ್ಟೋಗಿಲ್ಲ. ನಿಮ್ಮ ಮೂಲಕ ಎಲ್ಲರಿಗೂ ಜನರೆಲ್ಲರೂ ಕೂಡ ನೋಡ್ತಾ ಇದಾರ. ನಾನು ಸತ್ಯನ ಹೇಳ್ತಾ ಇರೋ ಕಾರಣ ಜನರೆಲ್ಲರೂ ಕೂಡ ಒಪ್ಪುತ್ತಾ ಇದಾರ. ನೀನ್ ಎಲ್ಲಿದೀಯಪ್ಪ? ಎಲ್ಲಿದ್ದೀ ಕಾಣ್ತಾ ಇಲ್ಲ. ಇಲ್ಲಿ ತನಕ ಆಗಿದೆ. ಎಲ್ಲನ್ನ ಬಂದು ಬಹಿರಂಗವಾಗಿ ನೀನ್ ಹಿಂಗ ಅಂತೇಳಿ ಎಲ್ಲಿ ಕೂಡ ಹೇಳಿದ್ದಂತ ಏನಿಲ್ಲ. ಎಲ್ಲೋ ಒಂದ್ ಕಡೆ ಕುಂತು ಮಾತಾಡ್ತಾ ಇದೀವಿ. ನೀನ್ ಸತ್ಯವಂತಂದ್ರೆ ಹೊರಗಡೆ ಬಂದು ಮಾತಾಡಪ್ಪ. ನೀನ್ ಹೊರಗಡೆ ಬಾ. ನೀನ್ ಹೊರಗಡೆ ಬರ್ಲಾರ್ದಂತೆ ಎಲ್ಲೋ ಕುಂತು ಕಾನ್ಫರೆನ್ಸ್ ಮಾಡಿ ಎಲ್ಲೋ ಒಂದ್ ಕಡೆ ಕುಂತು ಮಾತಾಡೋದು ಅದೆಲ್ಲ ಕೂಡ ಏನಿದೆ? ಇವಾಗ ನೋಡು, ಯಾರು ಹುಡುಗ ರಾಜಶೇಖರ್ ಸತ್ತಿದ್ದಾನ, ನಿಮ್ ಗನ್ನಿಂದ ಸತ್ತಿದ್ದಂತೆ ವಿಡಿಯೋದಲ್ಲಿ ನೋಡಿಸ್ತಾ ಇದಾರೆ. ನೀವೇನ್ ಇವತ್ತು ಆ ಹುಡುಗ ಸತ್ತಂತ ಹುಡುಗನ ಪೋಸ್ಟ್ ಮಾರ್ಟಮ್ ಏನು ತಗೊಂಡಿದ್ರು, 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿಂದ ಅಲಿಗೇಷನ್ ನಾನು ಮಾಡಿದ್ರೆ ಕುಮಾರಸ್ವಾಮಿ ಮಾಡ. ಆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಆ ಹುಡುಗನ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಂತ ಒಬ್ಬ ಹುಡುಗನ, ಅದು ಕೂಡ ಇಂತ ಕ್ಲಾಶ್ ಅಲ್ಲಿ ಒಬ್ಬ ಬುಲೆಟ್ ಹಾರಿಸಿದಂತ ಒಬ್ಬ ವ್ಯಕ್ತಿಗೆ ಇವತ್ತು ಒಬ್ಬ ಹುಡುಗ ರಾಜಶೇಖರ್ ಡೆತ್ ಆದ್ಮೇಲೆ ಕಾನೂನಲ್ಲಿ ಏನು ಬುಲೆಟ್ ಏನು ಆರಿಸಿದಂತ ಹುಡುಗ ಏನು ಸತ್ತನೋ ರಾಜಶೇಖರ್, ಹಿಂಗ ಫೈರಿಂಗ್ ಅಲ್ಲಿ ಜಗಳಗಳಲ್ಲಿ ಈ ರೀತಿ ಇನ್ಸಿಡೆಂಟ್ ಆದಂತ ಟೈಮ್ಲಿ ಯಾರು ಕೂಡ ಬಾಡಿ ಸುಟ್ಟಾಕಿದಂತ ಉದಾಹರಣೆ ಎಲ್ಲಿಲ್ಲ. ನೀವು ಯಾಕೆ ಸುಟ್ಟಾಕಿದ್ರಿ ಇವೆಲ್ಲ ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ನನ್ನ ಹತ್ರ ಇನ್ನ ದಾಖಲಾತಿಗಳು ಹೆಂಗ್ ಸುಟ್ಟಿದ್ರಿ, ಏನ್ ಮಾಡಿದ್ರಿ, ಯಾಕೆ ಕುಣಿ ತೋಡ್ಸಿದ್ರಿ, ಹೆಂಗ್ ಸುಟ್ಟಾಕಿದ್ರಿ, ಎದಕ್ಕೋಸ್ಕರವಾಗಿ ಗ್ಯಾಸ್ ಇಂದ ಸುಟ್ಟಾಕಿದ್ರಿ, ಕಟ್ಟಿಗೆಯಿಂದ ಸುಟ್ಟಾಕ್ಬೋದಲ್ಲಿ ಯಾಕೆ ಗ್ಯಾಸ್ ಬಳಕೆ ಮಾಡಿದ್ರಿ, ಇವತ್ತು ಸಾಕ್ಷಿ ನಾಶ ಮಾಡಂತ ಕೆಲಸ ಇವೆಲ್ಲ ಕ್ಲಾರಿಟಿ ಕೊಡ್ಬೇಕಲ್ಲ. ಸಾಕ್ಷಿ ನಾಶ ಮಾಡಬೇಕು, ನಾಳೆ ಯಾವುದೇ ರೀತಿಯಲ್ಲಿ ಸಿಬಿಐಗೆ ಏನಾದ್ರಿಗಿನ ನಾಳೆ ಬಂದು ಸಿಬಿಐ ನಮ್ಮನ್ನ ಹೊತ್ಕೊಂಡು ಹೋಗ್ತಾರಂತ ಕಾರಣದಿಂದ ಅವ್ರನ್ನ ಸುಟ್ಟಾಕಂತ ಕೆಲಸ ಮಾಡಿದ್ರಿ. ಇವೆಲ್ಲ ಕ್ಲಾರಿಫಿಕೇಶನ್ ಕೊಡ್ಬೇಕು. ಎಲ್ಲಿದೀಯಪ್ಪ ನೀನು? ಬಾ ಹೊರಗಡೆ ಬಾ.